ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಬ್ಲಡ್ ಲೈನ್ ಅಫಿಷಿಯಲ್ ಆಗಿ ಎಂಡ್ ಆಗಿದೆ ಅಂತ. ಅಂಡ್ ಈಗ ಪ್ರಾಬಬ್ಲಿ ಟ್ರೈಬಲ್ ಚೀಫ್ ಅನ್ನೋ ಒಂದು ಕ್ಯಾರೆಕ್ಟರ್ ಕೂಡ ಅಫಿಷಿಯಲ್ ಆಗಿ ಎಂಡ್ ಆಗಿದೆ. ನಮ್ಮ ರೋಮನ್ ರೈನ್ಸ್ ಅವರೇ ಕಳೆದ ವರ್ಷ ಹಾಲ್ ಆಫ್ ಫೇಮ್ ಅಲ್ಲಿ ಹೇಳಿದ್ರು, ಪಾಲ್ ಎಮೆನ್ ಅವರು ಎಲ್ಲಿವರೆಗೂ ನನ್ನ ಜೊತೆ ಇರ್ತಾರೋ ಅಲ್ಲಿವರೆಗೂ ಬ್ಲಡ್ ಲೈನ್ ಇರುತ್ತೆ, ಅಲ್ಲಿವರೆಗೂ ಟ್ರೈಬಲ್ ಚೀಫ್ ಇರ್ತಾನೆ. ಪಾಲ್ ಎಮೆನ್ ಅವರು ಯಾವಾಗ ನನ್ನ ಜೊತೆ ಇರೋದಿಲ್ವೋ ಆಗ ಈ ಒಂದು ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ಕೂಡ ಇರೋದಿಲ್ಲ ಅಂತ. ಸೊ ಅದ್ರ ಪ್ರಕಾರ ರೋಮನ್ ರೈನ್ಸ್ ಅವರ ಟ್ರೈಬಲ್ ಚೀಫ್ ಕ್ಯಾರೆಕ್ಟರು ಇಲ್ಲ. ಅಫ್ಕೋರ್ಸ್ ಈಗ ಅವರ ಬಳಿ ಟ್ರೈಬೇ ಇಲ್ಲ, ಇನ್ನು ಟ್ರೈಬಲ್ ಚೀಫ್ ಎಲ್ಲಿರ್ತಾರೆ ಅಲ್ವಾ. ಆದ್ರೂ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅಂತಾನೆ ಕರೀತಾರೆ. ಯಾಕಂದ್ರೆ ಅದು ಈಗ ಕ್ಯಾರೆಕ್ಟರ್ ಆಗಿ ಉಳಿದಿಲ್ಲ, ಬದಲಿಗೆ ರೋಮನ್ ರೈನ್ಸ್ ಅವರೇ ಟ್ರೈಬಲ್ ಚೀಫ್ ಅನ್ನೋ ಒಂದು ರೇಂಜ್ಗೆ ಆ ಒಂದು ಕ್ಯಾರೆಕ್ಟರ್ ಬೆಳೆದಿರೋದ್ರಿಂದ ಎಂಡ್ ಆಗಿದ್ರು ಕೂಡ ಎಂಡ್ ಆಗಿಲ್ಲ ಅನ್ನೋ ಒಂದು ರೀತಿ ಈಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಬ್ಲಡ್ ಲೈನ್ ಅಂತೂ ಅಫಿಷಿಯಲ್ ಆಗಿ ಎಂಡ್ ಆಗಿದೆ. ಅಂಡ್ ಬ್ಲಡ್ ಲೈನ್ ಅಲ್ಲಿ ಇರ್ತಕ್ಕಂತಹ ಪ್ರತಿ ಒಬ್ಬರು ಕೂಡ ರೋಮನ್ ರೈನ್ಸ್ ಅವರ ಮೇಲೆ ಟರ್ನ್ ಆಗಿದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ದಂಗೆ ಎಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಬಿಟ್ರೇಲ್ ಮಾಡಿದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ರು, ಮೊದಲನೇದಾಗಿ ಜೇ ಊಸೋ ನಿನ್ನನ್ನು ಬಿಡ್ತಾರೆ, ಅದಾದ್ಮೇಲೆ ಜಿಮ್ಮಿ ಊಸೋ ನಿನ್ನನ್ನು ಬಿಡ್ತಾರೆ, ಅದಾದ್ಮೇಲೆ ಸೋಲೋ ಸಿಕೋವಾ ನಿನ್ನನ್ನು ಬಿಡ್ತಾರೆ, ಅಂಡ್ ಪಾಲ್ ಎಮೆನ್ ಅವರು ಕೂಡ ನಿನ್ನನ್ನು ಬಿಟ್ಟು ಹೋಗ್ತಾರೆ, ಅಂಡ್ ಈ ಚಾಂಪಿಯನ್ಶಿಪ್ ಗಳು ಕೂಡ ನಿನ್ ಜೊತೆ ಇರೋದಿಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ರು. ಅಂಡ್ ಅದೇ ರೀತಿ ನಮ್ಮ ಸ್ಯಾಮಿ ಝೈನ್ ಅವರು ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡ್ತಾರೆ, ಜೇ ಊಸೋ ಅವರು ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡ್ತಾರೆ, ಜಿಮ್ಮಿ ಊಸೋ ಅವರು ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡ್ತಾರೆ, ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡ್ತಾರೆ, ಅಂಡ್ ಫೈನಲಿ ಪಾಲ್ ಎಮೆನ್ ಅವರು ಕೂಡ ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಿದ್ದಾರೆ. ಸೊ ಬ್ಲಡ್ ಲೈನ್ ಅಲ್ಲಿ ಯಾರ್ಯಾರಿದ್ರೋ ಅವರೆಲ್ಲರೂ ಕೂಡ ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಿದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವ್ರನ್ನ ನೋಡಿದ್ರೆ ಪಾಪ ಅನ್ಸುತ್ತೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಇಷ್ಟು ವರ್ಷ ರೋಮನ್ ರೈನ್ಸ್ ಅವರ ಜೊತೆ ಯಾರ್ಯಾರು ಟೀಮ್ ಅಪ್ ಆಗಿದ್ರು ಅವರೆಲ್ಲರೂ ಕೂಡ ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಿದ್ದಾರೆ, ಎಕ್ಸೆಪ್ಟ್ ಡೀನ್ ಆಂಬ್ರೋಸ್ ಹಾಗೆ ರಾಕ್ ಅವ್ರನ್ನ ಬಿಟ್ಟು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾದಲ್ಲಿ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ 17 ಟೈಮ್ ಚಾಂಪಿಯನ್ ಆಗ್ತಾರೆ. ಬಟ್ ಈ ಬಾರಿ ನಮಗೆ ಡಿಫರೆಂಟ್ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜಾನ್ ಸಿನಾ ಅವರ ತಲೆಯಲ್ಲಿ ಇದ್ದಂತಹ ಒಂದು ಬಾಲ್ಡ್ ಸ್ಪಾಟ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ, ಆ ಒಂದು ಬಾಲ್ಡ್ ಸ್ಪಾಟ್ ಕಮ್ಮಿ ಆಗಿರುತ್ತೆ. ಅಂಡ್ ಎಲ್ಲರೂ ಕೂಡ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀರಾ, ಎಲ್ಲೋಯ್ತು ಗುರು ಅಂತ. ಅಂಡ್ ಅದಕ್ಕೆ ನಮ್ಮ ಜಾನ್ ಸಿನಾ ಅವರೇ ಆನ್ಸರ್ನ ಮಾಡಿದ್ದಾರೆ. ನಮ್ಮ ಜಾನ್ ಸಿನಾ ಅವರು ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರಲ್ಲ, ಅಲ್ಲೇ ಆಗ ಅವರು ಆನ್ಸರ್ನ ಮಾಡ್ತಾರೆ, ನಾನು ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ನ ಮಾಡಿಸ್ಕೊಂಡಿದ್ದೀನಿ, ಯಾಕಂದ್ರೆ ಈ ಜನಗಳು, ಈ ಇಡಿಯಟ್ಸ್ಗಳು ನನ್ನ ಬಾಲ್ಡ್ ಸ್ಪಾಟ್ ನ ಜಾಸ್ತಿ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ನಾನು ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ನ ತಗೊಂಡೆ, ಹೇರ್ ಟ್ರಾನ್ಸ್ಪ್ಲಾಂಟ್ ನ ಮಾಡ್ಕೊಂಡಿದ್ದೀನಿ. ಅಂಡ್ ಆದಷ್ಟು ಬೇಗ ಈಗ ಏನು ಡೆವಲಪ್ ಆಗ್ತಾ ಇದೆ ಅದು ಕೂಡ ಕಂಪ್ಲೀಟ್ ಆಗಿ ಮುಚ್ಚೋಗುತ್ತೆ. ಅಂಡ್ ಆಗ ನಾನು ಪ್ರಾಬಬ್ಲಿ ಉದ್ದ ಕೂದಲು ಕೂಡ ಬಿಟ್ಕೊಂಡು ಬರ್ತೀನಿ, ಅದು ಕೂಡ ನನಗೆ ಇಷ್ಟ ಅಂತ ನಮ್ಮ ಜಾನ್ ಸಿನಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನಮ್ಮ ಜಾನ್ ಸಿನಾ ಅವರು ಹೇರ್ ಟ್ರಾನ್ಸ್ಪ್ಲಾಂಟ್ ನ ಮಾಡಿಸ್ಕೊಂಡಿದ್ದಾರೆ ತನ್ನ ಕೂದಲನ್ನ ಮತ್ತೆ ಬೆಳೆಸೋದಕ್ಕೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೇಲಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬೇಲಿ ಅವರು ಒರಿಜಿನಲ್ ಆಗಿ ನಮಗೆ ಲೈರಾ ವಾಲ್ಕೈರಾ ಅವರ ಜೊತೆ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬೇಕಾಗಿತ್ತು. ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ಡಬ್ಲ್ಯೂ ಅವರು ಅಟ್ಯಾಕ್ ಆಗಿದೆ ಅನ್ನೋ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ಲೈರಾ ವಾಲ್ಕೈರಾ ಅವರ ಜೊತೆ ನಮ್ಮ ಬೆಕ್ಕಿ ಲಿಂಚ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಇದಾದ್ಮೇಲೆ ಇಂಟರ್ನೆಟ್ ಅಲ್ಲಿ ಬೇಲಿ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಸೂಪರ್ ಸ್ಟಾರ್ಸ್ ಗಳು ಬೇಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಪ್ಡೇಟ್ ಗಳು ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅಂಡ್ ನಮ್ಮ ಮರ್ಸಿಡೀಸ್ ಮೋನೆ ಸಾಶಾ ಬ್ಯಾಂಕ್ಸ್ ಅವರು ಕೂಡ ಬೇಲಿ ಅವ್ರನ್ನ ಟ್ಯಾಗ್ ಮಾಡಿ ಒಂದು ಟ್ವೀಟ್ ನು ಕೂಡ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ರೂಮರ್ಸ್ ಗಳು ಕೂಡ ಬರೋದಕ್ಕೆ ಶುರು ಆಗ್ಬಿಡುತ್ತೆ, ಯಾವ ರೀತಿ ನಮ್ಮ ಸಾಶಾ ಬ್ಯಾಂಕ್ಸ್ ಅವರು ಡಬ್ಲ್ಯೂ ನ ಬಿಟ್ಟು ಹೋದ್ರು ಅದೇ ರೀತಿ ಬೇಲಿ ಅವರು ಕೂಡ ಬಿಟ್ಟು ಹೋಗಬಹುದು ಅಂತ. ಬಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಬಂದು ಬೇಲಿ ಅವರ ಬಗ್ಗೆ ಒಂದು ಕರೆಕ್ಷನ್ ನ ಕೊಡ್ತಾರೆ. ಅಂದ್ರೆ ಬೇಲಿ ಅವರ ಬಗ್ಗೆ ಪ್ರಶ್ನೆ ಕೇಳಿದಾಗ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ, ಹೇ ಬೇಲಿ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬೇಲಿ ಅವರು ಆರಾಮಾಗೆ ಇದ್ದಾರೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆನ್ಸರ್ ಏನೋ ಮಾಡ್ತಾರೆ. ಬಟ್ ನಿಜವಾಗ್ಲೂ ಕೂಡ ಬೇಲಿ ಅವರಿಗೆ ಆ ಒಂದು ವಿಚಾರ ಬೇಜಾರಾಗಿಲ್ವಾ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಅಪ್ಡೇಟ್ ವಿಡಿಯೋದಲ್ಲಿ. ಏನೇ ಆಗ್ಲಿ ಗೈಸ್, ನಮ್ಮ ಬೇಲಿ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅಂಡ್ ಒಂದು ಇಂಟರ್ವ್ಯೂಗೆ ಬಂದು ಅವರು ಇದ್ರ ಬಗ್ಗೆ ತುಂಬಾ ವಿಚಾರಗಳನ್ನ ಮಾತಾಡಿದ್ದಾರೆ. ಅಂಡ್ ನಮ್ಮ ಸಾಶಾ ಬ್ಯಾಂಕ್ಸ್ ಅವರು ಟ್ವೀಟ್ ಮಾಡಿರೋದನ್ನ ನೋಡಿದ್ರೆ ತುಂಬಾ ಸೀರಿಯಸ್ ಮ್ಯಾಟ್ರೇ ಆಗಿದೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಗೈಸ್, ಇದ್ರ ಬಗ್ಗೆ ಡಿಸ್ಕಷನ್ಸ್ ನ ಮಾಡೋಣ. ಬಟ್ ಡಬ್ಲ್ಯೂ ಅವರು ಮಾಡಿದ್ದು ತಪ್ಪು ಯಾಕೆ ಮಾಡಿದ್ರು ಅಂತ ಇನ್ನು ಯಾವುದೇ ರೀತಿಯ ಕ್ಲಾರಿಟಿ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಪ್ರಾಬಬ್ಲಿ ಬೇಲಿ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗಬಹುದು ಅಂತ ಅನ್ಕೋತೀನಿ ಈ ಒಂದು ಕಾರಣದಿಂದ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಪಾಲ್ ಎಮೆನ್ ಅವರ ಫ್ಯಾಕ್ಷನ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಒಂದು ಫ್ಯಾಕ್ಷನ್ ಈಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪ್ರಾಬಬ್ಲಿ ಈ ಒಂದು ಫ್ಯಾಕ್ಷನ್ ಅಲ್ಲಿ ನಮಗೆ ಇನ್ನ ಒಬ್ಬ ಮೆಂಬರ್ ನ ಎಂಟ್ರಿ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇನ್ನ ಒಬ್ಬ ಸೂಪರ್ ಸ್ಟಾರ್ ಈ ಒಂದು ಫ್ಯಾಕ್ಷನ್ ನ ಜಾಯಿನ್ ಆಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಯಾರು ಬೇಕಾದ್ರೂ ಆಗಿರಬಹುದು ಆ ಸೂಪರ್ ಸ್ಟಾರ್. ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ
ಬಂದು ಜಾಯ್ನ್ ಆಗಬಹುದು ಸೆತ್ ರೋಲೆನ್ಸ್ ಅವ್ರನ್ನ. ಅಂಡ್ ನಮ್ಮ ಆಸ್ಟಿನ್ ಥಿಯರಿ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಈ ಒಂದು ಫ್ಯಾಕ್ಷನ್ ಅಲ್ಲಿ ಜಾಯ್ನ್ ಮಾಡಿಸಬಹುದು. ಏನೇ ಆಗ್ಲಿ ಗೈಸ್, ಈ ಒಂದು ಫ್ಯಾಕ್ಷನ್ ಗೆ ಯಾರೇ ಜಾಯ್ನ್ ಆದ್ರೂ ಕೂಡ ಅವರಿಗೆ ಇದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ತನ್ನ ಕರಿಯರ್ ನ ಡಬ್ಲ್ಯೂ ಅಲ್ಲಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಯಾವ ರೀತಿ ಈಗ ನಮ್ಮ ಬ್ರಾನ್ ಬ್ರೇಕರ್ ಅವರ ಕರಿಯರ್ ಇನ್ನೂ ಕೂಡ ಮೇಲ್ಗಡೆ ಹೋಗುತ್ತೋ ಅದೇ ರೀತಿ ಈ ಒಂದು ಫ್ಯಾಕ್ಷನ್ ಗೆ ಯಾರೇ ಜಾಯ್ನ್ ಆದ್ರೂ ಕೂಡ ಅವರ ಡಬ್ಲ್ಯೂ ಕರಿಯರ್ ಕೂಡ ಇನ್ನೂ ಟಾಪ್ ಗೆ ಹೋಗ್ತಾನೆ ಹೋಗುತ್ತೆ. ಯಾಕಂದ್ರೆ ಇದರ ಲೀಡರ್ ಆಗಿ ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಪಾಲ್ ಎಮೆನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ ಮ್ಯಾಚ್ ಬಗ್ಗೆ. ಎಸ್, ಈ ಒಂದು ಮ್ಯಾಚ್ ನಮಗೆ ಈ ವರ್ಷನೂ ಕೂಡ ನೋಡೋದಕ್ಕೆ ಸಿಗ್ಲಿಲ್ಲ. ಸೊ ಫೈನಲಿ ನೆಕ್ಸ್ಟ್ ಇಯರ್ ಆದ್ರೂ ನೋಡೋದಕ್ಕೆ ಸಿಗುತ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಗೈಸ್, ಈ ಒಂದು ಮ್ಯಾಚ್ ನೆಕ್ಸ್ಟ್ ಇಯರ್ ರಸಲ್ ಮೇನಿಯಾದಲ್ಲಿ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೋಬೇಡಿ. ಯಾಕಂದ್ರೆ ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ನಮ್ಮ ರಾಕ್ ಅವರು ಒಂದು ವಿಚಾರನ ಕ್ಲಿಯರ್ ಮಾಡಿದ್ದಾರೆ. ನಮ್ಮ ರಾಕ್ ಅವರು ಇನ್ನ ಒಂದು ಮೂವಿಗೆ ಸೈನ್ ಮಾಡಿದಾರಂತೆ, ಅದು ಕೂಡ ಒಂದು ಡಾನ್ ಕ್ಯಾರೆಕ್ಟರ್ ಅಂತೆ. ಅಂಡ್ ಆ ಒಂದು ಮೂವಿಯ ಶೂಟಿಂಗು ನಮಗೆ ಮುಂದಿನ ವರ್ಷ ಪ್ರಾರಂಭದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತೆ. ಸೊ ಮುಂದಿನ ವರ್ಷ ಪ್ರಾರಂಭದಲ್ಲಿ ನಮ್ಮ ರಾಕ್ ಅವ್ರು ಏನಾದ್ರು ಆ ಒಂದು ಮೂವಿಯ ಶೂಟಿಂಗಿಗೆ ಹೋದ್ರೆ ಇಲ್ಲಿ ರಸಲ್ ಮೇನಿಯಾಗೆ ಬಂದು ಯಾಕೆ ತಾನೇ ಮ್ಯಾಚ್ ಆಡ್ತಾರೆ ಅಲ್ವಾ. ನಾನು ನಿಮ್ಗೆ ಹೇಳಿಲ್ವಾ ಗೈಸ್, ಎಲಿಮಿನೇಷನ್ ಚೇಂಬರ್ಗೆ ನಮ್ಮ ರಾಕ್ ಅವರು ಬಂದು ಆ ರೀತಿ ಆಂಗಲ್ ಆಗೋದಕ್ಕೆ ಮೇನ್ ರೀಸನ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಟಿಕೆಟ್ಸ್ ಗಳು ಮಾರಾಟ ಆಗ್ತಾ ಇಲ್ಲ ಅಷ್ಟೇ. ನಮ್ಮ ರಾಕ್ ಅವರ ಸ್ಟೋರಿ ಮುಗ್ದಿದೆ, ಫೈನಲ್ ಬಾಸ್ ಸ್ಟೋರಿ ಕಂಪ್ಲೀಟ್ ಆಗಿ ಮುಗ್ದಿದೆ. ಆದ್ರೂ ಕೂಡ ಡಬ್ಲ್ಯೂ ಅವರು ಫೋರ್ಸ್ಫುಲಿ ರಾಕ್ ಅವ್ರನ್ನ ಕರ್ಕೊಂಡು ಬಂದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಆ ರೀತಿ ಒಂದು ಆಂಗಲ್ ನ ಪ್ಲಾನ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಈಗ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿರ್ಬೇಡಿ, ಆದ್ರೆ ಆಯ್ತಲ್ಲ ಅಂತ ಖುಷಿ ಪಡೋಣ. ಬಟ್ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ಆಗುತ್ತೆ ಅಂತ ಕಾಯ್ಕೊಂಡು ನಮ್ಮ ರಾಕ್ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿ ಡಬ್ಲ್ಯೂಗೆ ಬರಲಿಲ್ಲ ಅಂದ್ರೆ ನಿಜವಾಗ್ಲೂ ತುಂಬಾನೇ ಬೇಜಾರಾಗುತ್ತೆ. ಯಾವ ರೀತಿ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಮ್ಮೆಲ್ಲರಿಗೂ ಕೂಡ ಡಿಸಪಾಯಿಂಟ್ ಆಯ್ತು, ಅದೇ ರೀತಿ ಡಿಸಪಾಯಿಂಟ್ಮೆಂಟ್ ಮುಂದೆನೂ ಕೂಡ ಆಗುತ್ತೆ. ನಾವೇನಾದ್ರೂ ಈ ಒಂದು ಮ್ಯಾಚ್ ಆಗುತ್ತೆ ಅಂತ 100% ನಂಬ್ಕೊಂಡು ಕೂತ್ಕೊಂಡ್ರೆ, ನಾನಂತೂ ನಂಬೋದಿಲ್ಲ. ನಮ್ಮ ರಾಕ್ ಅವರು ಫ್ರೀ ಮಾಡ್ಕೊಂಡು ಏನಾದ್ರೂ ಬಂದು ಮ್ಯಾಚ್ ನ ಕೊಟ್ರೆ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ನಾನು ಹೇಳ್ತಾ ಇಲ್ವಾ ಗಾಯ್ಸ್, ರಾಕ್ ಅವರಿಗೆ ಡಬ್ಲ್ಯೂಗೆ ಕೊಡೋದಕ್ಕೆ ಟೈಮ್ ಇಲ್ಲ, ಅದನ್ನ ಅವರೇ ಕ್ಲಿಯರ್ ಮಾಡಿದ್ದಾರೆ. ಇನ್ನ ನಾವು ಯಾಕೆ ಆ ಬಾಲ್ಡ್ ಫ್ರಾಡ್ ನ ಎಕ್ಸ್ಪೆಕ್ಟ್ ಮಾಡೋಣ ಅಲ್ವಾ. ಸೊ ಅದನ್ನೆಲ್ಲದನ್ನು ಕೂಡ ಬಿಟ್ಟಾಕಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.